ಶಿವಮೊಗ್ಗದ ಹೃದಯ ಭಾಗದ ಗಾಂಧಿ ಪಾರ್ಕ್ನಲ್ಲಿ ಕುಡುಕರ ಹಾವಳಿ. ಮಹಾನಗರ ಪಾಲಿಕೆಯ ಹತ್ತಿರದಲ್ಲೇ ಈ ಮಹಾತ್ಮ ಗಾಂಧಿ ಪಾರ್ಕ್ ಇದೆ. ವಾಹನಗಳಲ್ಲಿ ಕುಳಿತು ಮದ್ಯ ಕುಡಿದು ಬಾಟಲ್ಗಳನ್ನ ವ್ಯಸನಿಗಳು ಬಿಸಾಕ್ತಾ ಇದ್ದಾರೆ. ಗಬ್ಬೆದ್ದು ನಾಡ್ತಾ ಇದೆ. ಕೋಟಿ ಕೋಟಿ ಖರ್ಚು ಮಾಡಿದ್ದ ಗಾಂಧಿ ಪಾರ್ಕ್. ಮಹಾನಗರ ಪಾಲಿಕೆಯ ಹತ್ತಿರದಲ್ಲೇ ಈ ಒಂದು ಪಾರ್ಕ್ ಇದೆ. ಈ ಪಾರ್ಕ್ ಬಳಿ ವಾಹನದಲ್ಲೇ ಕುಳಿತು ಕುಡಿದು ಆ ಬಾಟಲ್ಗಳನ್ನ ಎಸೆತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ನೀವು. ಶಿವಮೊಗ್ಗದ ಗಾಂಧಿ ಪಾರ್ಕ್ನ ಅವ್ಯವಸ್ಥೆ ಇದೆ. ಎಚ್ಚೆತ್ತ ಪಾಲಿಕೆ ಗಾಂಧಿ ಪಾರ್ಕ್ ಗೇಟ್ ಬಳಿ ದೌಡಾಯಿಸಿತ್ತು. ಕಸದ ವಾಹನ ಜೊತೆ ಬಂದು ಸ್ವಚ್ಛಗೊಳಿಸುವಂತಹ ಕೆಲಸವನ್ನ ಪಾಲಿಕೆ ಸಿಬ್ಬಂದಿ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಪಾರ್ಕ್ ಆವರಣ ಸದ್ಯ ಕಂಗೊಳಿಸ್ತಾ ಇದೆ. ಈ ಮೊದಲು ಗಬ್ಬೆದ್ದು ನಾಡ್ತಾ ಇತ್ತು. ವಾಹನದಲ್ಲಿ ಬಂದು ಕುಡಿದು ಬಾಟಲ್ಗಳನ್ನ ಅಲ್ಲೇ ಬಿಸಾಕ್ತಾ ಇದ್ರು. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡ್ತೋ ಬಳಿಕ ಎಚ್ಚೆತ್ತ ಪಾಲಿಕೆ ದೌಡಾಯಿಸಿ ಅಲ್ಲಿ ಕ್ಲೀನ್ ಮಾಡುವಂತಹ ಕೆಲಸವನ್ನ ನೀವು ನೋಡ್ತಾ ಇದ್ದೀರಾ. ಸ್ಮಾರ್ಟ್ ಸಿಟೀಸ್ ಶಿವಮೊಗ್ಗದ ಬಾಲರಾಜ ಅರಸ್ ರಸ್ತೆಯ ಗಾಂಧಿ ಪಾರ್ಕ್ನ ಮುಂಭಾಗದ ಗೇಟ್ನಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ, ಬಾಟ್ಲುಗಳು ಬಿದ್ದಿದೆ ಅಂತ ಹೇಳಿ ಸುವರ್ಣ ನ್ಯೂಸ್ ವರದಿ ಬಿತ್ತರ ಮಾಡ್ತಿತ್ತು. ಸುವರ್ಣ ನ್ಯೂಸ್ ಯಾವಾಗ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂಥ ಮಾಯಣ್ಣಗೌಡರ ಗಮನಕ್ಕೆ ತರ್ತಾ ಇದ್ದ ಹಾಗೆ ವಾರ್ಫೂಟ್ನಲ್ಲಿ ಇದನ್ನು ಕ್ಲೀನ್ ಮಾಡುವ ಕೆಲಸ ಆಗಿದೆ. ನೀವೀಗ ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಆರೋಗ್ಯ ಇಲಾಖೆಯ ಪಾಲಿಕೆಯ ಕಮಿಷನರ್ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದಾರೆ, ಜೊತೆಯಲ್ಲಿ ಸಿಬ್ಬಂದಿಗಳು ಬಂದಿದ್ದಾರೆ. ಅವರೆಲ್ಲರೂ ಬಂದು ಇದನ್ನು ಕ್ಲೀನ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಬಾಟಲ್ಗಳು ಬಿದ್ದಿತ್ತು, ಎಲ್ಲಿ ಮಲಮೂತ್ರ ವಿಸರ್ಜನೆ ಆಗಿತ್ತು ಅದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿ ಅದನ್ನು ವಾಹನಗಳಿಗೆ ತುಂಬಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು ಮೊದಲೇ ಎಷ್ಟು ಗಬ್ಬೆದ್ದು ನಾರ್ತಾ ಇತ್ತು, ಗಲೀಜಾಗಿತ್ತು, ಅದನ್ನೆಲ್ಲವನ್ನು ಕೂಡ ಎರಡೆರಡು ವಾಹನಗಳನ್ನು ತಂದು ಇಲ್ಲಿರ್ತಕ್ಕಂಥ ಗಲೀಜುಗಳನ್ನೆಲ್ಲ ತುಂಬಿಕೊಂಡು ಒಂದೇ ಒಂದು ಸಣ್ಣ ಗಲೀಜು ಕೂಡ ಇಲ್ಲಿರೋ ಹಾಗೆ ಸಂಪೂರ್ಣವಾಗಿ ಕ್ಲೀನ್ ಮಾಡುವ, ಸ್ವಚ್ಛತೆ ಮಾಡುವ ಕೆಲಸವನ್ನು ಹತ್ತಾರು ಕಾರ್ಮಿಕರು, ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸೇರಿದ ಹಾಗೆ ಎಲ್ಲರೂ ಬಂದು ಒಂದು ರೀತಿಯ ಯುದ್ಧೋಪಾದಿಯಲ್ಲಿ ಇದನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಿ ಯಾವುದೇ ಒಂದು ಸಣ್ಣ ಗಲೀಜು ಕೂಡ ಇಲ್ಲಿ ಇರಬಾರ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲವನ್ನು ಕೂಡ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಬೇಕು. ಮತ್ತು ಮದ್ಯಪಾನ ಮಾಡೋದಕ್ಕೆ ಏನಲ್ಲಿ ಒಂದು ಬೆಂಚ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಅವೆಲ್ಲವನ್ನು ಕಿತ್ತು ಬೇರೆ ಕಡೆ ಸಾಗಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಯಾರು ಕೂಡ ಇಲ್ಲಿ ಮುಂದೆ ಮಲಮೂತ್ರ ವಿಸರ್ಜನೆ ಮಾಡದೇ ಇರೋ ಹಾಗೆ ಮತ್ತು ಇಲ್ಲಿ ಮದ್ಯಪಾನ ಮಾಡದೇ ಇರೋ ಹಾಗೆ ಇವೆಲ್ಲವನ್ನು ಕೂಡ ಸಂಪೂರ್ಣ ಈ ಜಾಗವನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಏನು ಬಂದಾಗ ನಾವು ಬಂದು ಮೊದಲು ನೋಡಿದಾಗ ಎಷ್ಟು ಗಬ್ಬೆದ್ದು ನಾರ್ತಾ ಇತ್ತು ಅವೆಲ್ಲವೂ ಕೂಡ ಈಗ ಸ್ವಚ್ಛತೆಯ ಸ್ವರೂಪ ಪಡೆದುಕೊಳ್ತಾ ಇರೋದು ನೀವೀಗ ನೋಡ್ತಾ ಇದ್ದೀರಿ. ಒಂದು ಹಂತದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿ ಕೂಡ ಇಲ್ಲಿದ್ದಾರೆ. ಸರ್, ತಮ್ಮ ಗಮನಕ್ಕೆ ತರ್ತಾ ಇದ್ದಂಗೆ ತಾವು ಬಂದು ಇಲ್ಲಿ ಕೆಲಸ ಮಾಡಿದ್ರಿ. ಇಲ್ಲಿ ಏನಿತ್ತು, ಈಗ ಏನಾಗಿದೆ ಸರ್? ಇಲ್ಲಿ ಅನಾಧಿಕೃತವಾಗಿ ತುಂಬ ವೆಹಿಕಲ್ಸ್ಗಳನ್ನೆಲ್ಲ ನಿಲ್ಲಿಸಿದ್ರು. ಅದರಿಂದ ಎಲ್ಲ ಈಗ ಸಂಜೆ ಹೊತ್ತೆಲ್ಲ ಕೆಲವರು ಬಂದ್ಬಿಟ್ಟು ಎಲ್ಲ ಡ್ರಿಂಕ್ಸ್ ಮಾಡಿಬಿಟ್ಟು ಅದು ಬಾಟಲ್ ಎಲ್ಲ ಅದು ವಾಹನದ ಅಡಿಗೆ ಎಷ್ಟು ಹೋಗ್ತಾ ಇದ್ರು. ನಮ್ಮ ಸ್ವಚ್ಛತೆ ಡೈಲಿ ಇಲ್ಲಿ ಆಗ್ತಾ ಇರುತ್ತೆ, ಆದರೂ ಕೂಡ ಅದು ವಾಹನ ಕೆಳಗಿರೋದ್ರಿಂದ ಕಾಣ್ತಾ ಇರಲಿಲ್ಲ. ಅದು ಸಮಸ್ಯೆ ಆಯಿತು. ತಾವು ಹೇಳಿದ ತಕ್ಷಣ ಬಂದ್ಬಿಟ್ಟು ಎಲ್ಲ ವಾಹನಗಳನ್ನೆಲ್ಲ ತೆಗೆಸಿ ಎಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಇದು ಮಾಡ್ತೀವಿ ಸರ್. ಮುಂದೆ ಈ ಥರ ಆಗದೆ ಇರೋ ರೀತಿ ಕ್ಲೀನ್ ಮಾಡಿಸಿ. ಸುವರ್ಣ ನ್ಯೂಸ್ಗೆ ತಾವು ಏನು ಭರವಸೆ ಕೊಡ್ತೀರಿ? ಈ ಜಾಗದ ಸ್ವಚ್ಛತೆ ಈಗ ಮಾಡಿದ್ದೀರಾ, ಮುಂದೆ ಏನು ಭರವಸೆ ಕೊಡ್ತೀರಿ? ಸರ್, ಮುಂದೆ ಈ ರೀತಿ ಆಗದೆ ಇರೋ ರೀತಿ ನೋಡ್ಕೊಂತೀವಿ ಸರ್. ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಂಡು ಇಲ್ಲಿ ಕಾಷನ್ ಟೇಪ್ ಒಂದು ಕಟ್ಟಿಸಿ ಯಾವುದೇ ವೆಹಿಕಲ್ಸ್ ಇಲ್ಲಿ ಒಳಗೆ ಬರದೇ ಇರೋ ರೀತಿ ನೋಡಿ ಮುಂದಿನ ದಿನಗಳಲ್ಲಿ ಗೇಟು ಕೂಡ ಓಪನ್ ಮಾಡಿಸೋ ರೀತಿ ನೋಡ್ಕೊಂತೀವಿ ಸರ್. ನಾವು ಸುವರ್ಣ ನ್ಯೂಸಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಾವು ಹೇಳಿದ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಎಲ್ಲ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಈ ಸ್ವಚ್ಛತಾ ಕಾರ್ಯ ಮಾಡಿರೋದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಮುಂದಿನ ದಿನ ಇದನ್ನು ಮುನ್ನಡೆಸಬೇಕು ಅಂತ ಹೇಳ್ಬಿಟ್ಟು ತಮಗೆ ಕೇಳ್ಕೊಳ್ತಾ ಇದ್ದೀವಿ ಸಾರ್ವಜನಿಕರ ಪರವಾಗಿ. ಒಂದು ವಾಹನಗಳನ್ನು ನಿಲ್ಲಿಸುವ ಜಾಗದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿತ್ತು, ಈ ಸಮಸ್ಯೆಗಳಿಗೆಲ್ಲ ಈಗ ಒಂದು ಪರಿಹಾರ ರೂಪದಲ್ಲಿ ಸುವರ್ಣ ನ್ಯೂಸ್ ಪ್ರಯತ್ನ ಮಾಡಿದೆ. ಶಿವಮೊಗ್ಗದಿಂದ ಕ್ಯಾಂಪಸ್ನ ಅತಿಥಿ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.